ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳ 12ನೇ ತಾರೀಕು ಅತಿ ಪವಿತ್ರವಾದ ವಿಜಯದಶಮಿ. ವಿಜಯದಶಮಿ ಒಳಗಡೆ ಗೋಮಾತೆಯ ಈ ಕತೆ ಕೇಳಿ ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ನಿಮಗಿರುವಂಥ ಆರ್ಥಿಕ ಸಮಸ್ಯೆಯೆಲ್ಲ ಹೋಗಿ ಹಣ ನಿಮ್ಮ ಕೈಗೆ ಸೇರುತ್ತಲೇ ಇರುತ್ತದೆ. ಹಣ ಬರುವಂಥ ಹೆಚ್ಚು ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಅಂತ ಒಂದು ಅದ್ಭುತವಾದ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಗೋಮಾತೆ ಹೆಣ್ಣಿಗೆ ಹಾಗೂ ಮನುಷ್ಯ ಜಾತಿಗೆ ಒಂದು ಶಾಪವನ್ನು ಕೊಟ್ಟಿದ್ದಾಳೆ. ಆ ಶಾಪವನ್ನು ಇವತ್ತೂ ಕೂಡ ನಾವು ಅನುಭವಿಸುತ್ತಲೇ ಇದ್ದೀವಿ. ಹಾಗೆ ಹಸು ಮನುಷ್ಯರಿಗೆ ಕೆಲವು ನೀತಿ ಮಾತುಗಳನ್ನು ಕೂಡ ಹೇಳಿದೆ. ಈ ಕಥೆಯನ್ನ ಯಾರು ಕೇಳ್ತಾರೋ ಅವರಿಗೆ ಜೀವನದಲ್ಲಿ ಬಡತನ ಬರಲ್ಲ. ಆಲಸ್ಯ ಮಾಡದೆ ಆ ಶಾಪ ಯಾವುದು, ಆ ಕತೆ ಯಾವುದು ಅಂತ ಈಗ ಕೇಳೋಣ. ಪ್ರಾಚೀನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಗೋಪಾಲ ಎಂಬ ವ್ಯಕ್ತಿ ವಾಸವಿದ್ದ. ಅವನಿಗೆ ಒಂದು ಹೆಂಡತಿ, ಒಂದು ಮಗ ಇದ್ದರು. ಅವನ ಮನೆಯಲ್ಲಿ ಒಂದು ಹಸು ಕೂಡ ಇತ್ತು. ಗೋಪಾಲ ಒಬ್ಬ ರೈತ. ಹೊಲದಲ್ಲಿ ಬರುವ ಸಂಪಾದನೆಯಿಂದಲೇ ಕುಟುಂಬವನ್ನು ಪೋಷಿಸುತ್ತಿದ್ದ. ಅವನ ಮನೆಯಲ್ಲಿದ್ದ ಹಸು ಅಧಿಕ ಮೊತ್ತದಲ್ಲಿ ಹಾಲು ಕೊಡುತ್ತಿತ್ತು. ಗೋಪಾಲ ಆ ಹಾಲನ್ನು ಕೂಡ ಮಾರಿ ಹಣ ಗಳಿಸುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಿತ್ತು. ಒಂದು ದಿನ ಹಸು ಹಾಲು ಕೊಡುವುದು ಪೂರ್ತಿಯಾಗಿ ನಿಲ್ಲಿಸಿಬಿಟ್ಟಿತು. ಇನ್ನು ಹಸುವಿನಿಂದ ಲಾಭ ಇಲ್ಲ ಎಂದು ತಿಳಿದುಕೊಂಡ ಗೋಪಾಲ ಸುಮ್ಮನೆ ಅಧಿಕವಾದ ಖರ್ಚು ಏಕೆ ಅಂದುಕೊಂಡು ಆ ಹಸುವನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದು ಬಿಟ್ಟ. ಆ ದೊಡ್ಡ ಕಾಡಿನಲ್ಲಿ ಒಂಟಿಯಾಗಿ ಅಲೆದಾಡುತ್ತಿತ್ತು ಹಸು. ಅದರ ಕಣ್ಣಲ್ಲಿ ನಿರಂತರವಾಗಿ ನೀರು ಸುರಿಯುತ್ತಿತ್ತು. ಅದು ಮನಸ್ಸಿನಲ್ಲಿ ಈ ರೀತಿ ಯೋಚಿಸುತ್ತಿತ್ತು, ಈ ಮನುಷ್ಯರು ಎಷ್ಟೊಂದು ಬುದ್ಧಿವಂತರು. ಅವರ ಅವಸರಕ್ಕಾಗಿ ಯಾವ ಜೀವಿಯನ್ನಾದರೂ ಬಳಸಿಕೊಳ್ಳುತ್ತಾರೆ. ಅವಸರ ತೀರಿದ ಮೇಲೆ ಅದನ್ನು ಬಿಟ್ಟು ಬಿಡುತ್ತಾರೆ. ತುಂಬಾ ದಿನಗಳ ಕಾಲ ಇದೇ ವಿಷಯವನ್ನು ಯೋಚಿಸುತ್ತಾ ಹಸು ಕಾಡೆಲ್ಲ ಅಲೆದಾಡುತ್ತಿತ್ತು. ಅದುವರೆಗೂ ಕಾಡನ್ನು ನೋಡಿರದ ಹಸು ಒಮ್ಮೆಲೆ ಒಂಟಿಯಾಗಿ ಇರುವುದರಿಂದ ಅದಕ್ಕೆ ಹೆದರಿಕೆ ಆಗುತ್ತಿತ್ತು. ನೀರು ಇಲ್ಲದ ಕಾರಣ ದಾಹ ಆಗುತ್ತಿತ್ತು. ಆ ಹಸು ಹೊಟ್ಟೆಯಲ್ಲಿ ಕರು ಬೇರೆ ಬೆಳೆಯುತ್ತಿತ್ತು. ಕಾಡಿನಲ್ಲಿ ಒಂಟಿಯಾಗಿ ಇರಲಾರದೆ ಜನರಿರುವಂತ ಪ್ರದೇಶವನ್ನು ಹುಡುಕುತ್ತಾ ಒಂದು ಊರಿಗೆ ಹೋಯಿತು. ಆ ಊರಿನಲ್ಲಿ ಮೀನಾಕ್ಷಿ ಎಂಬ ಒಬ್ಬಳು ಮಹಿಳೆ ಇದ್ದಳು. ಮೀನಾಕ್ಷಿಗೂ ಕೂಡ ಯಾರೂ ಇಲ್ಲ, ಒಬ್ಬಳೇ ವಾಸವಿರುತ್ತಿದ್ದಳು. ಅವಳ ಸ್ವಭಾವ ಸ್ವಲ್ಪ ಚಂಚಲವಾದದ್ದು. ಅವಳು ಯಾವಾಗ ಯಾವ ರೀತಿ ಇರುತ್ತಾಳೋ, ಏನು ಮಾತನಾಡುತ್ತಾಳೋ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಗೋಮಾತೆ ಊರಿಗೆ ಬಂದ ತಕ್ಷಣ ಅದರ ಕಣ್ಣಿಗೆ ಈ ಮೀನಾಕ್ಷಿ ಕಾಣಿಸಿದಳು. ಮೀನಾಕ್ಷಿ ದೃಷ್ಟಿ ಕೂಡ ಆ ಹಸು ಮೇಲೆ ಬಿತ್ತು. ಆ ಹಸು ಗರ್ಭಿಣಿ. ಕೆಲವೇ ದಿನಗಳಲ್ಲಿ ಒಂದು ಕರುವಿಗೆ ಜನ್ಮ ಕೊಡಲು ಸಿದ್ಧವಾಗಿದೆ. ಈ ವಿಷಯ ಕೂಡ ಮೀನಾಕ್ಷಿಗೆ ಅರ್ಥವಾಯಿತು. ಆದರೂ ಕೂಡ ಹಸುವನ್ನು ನೋಡಿ ನೋಡದಂತೆ ಅದೇ ರೀತಿ ಮುಂದೆ ಹೊರಟು ಹೋದಳು. ಒಂದು ದಿನ ಊರಾಚೆ ಹೋಗಿ ಅವಳ ಹಸುಗಳಿಗೆ ಹುಲ್ಲು ತರಲು ಹೋದಳು. ಅಲ್ಲೇ ಈ ಹಸು ಕೂಡ ಕೂತಿತ್ತು. ಅದು ಪ್ರಸವ ವೇದನೆಯಿಂದ ನರಳುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಮೀನಾಕ್ಷಿ ಕಣ್ಣೆದುರಲ್ಲೇ ಅದಕ್ಕೆ ಒಂದು ಕರು ಜನಿಸಿತು. ಆ ಹಸು ಸುತ್ತಮುತ್ತ ನೋಡಿತು. ಅದಕ್ಕೆ ಹುಲ್ಲು ಕೊಯ್ಯುತ್ತಿದ್ದ ಮೀನಾಕ್ಷಿ ಕಾಣಿಸಿದಳು. ಅವಳ ಹತ್ತಿರ ಬಂದು, ಅಮ್ಮ, ನಾನು ಈಗಷ್ಟೇ ಒಂದು ಕರುವಿಗೆ ಜನ್ಮ ಕೊಟ್ಟೆ. ಈಗ ನನ್ನ ಮಗುವಿಗೆ ಒಳ್ಳೆಯದು ಕೆಟ್ಟದ್ದು ಏನೂ ಗೊತ್ತಿಲ್ಲ. ಅದು ಸ್ವಂತವಾಗಿ ಅದರ ಕಾಲಿನ ಮೇಲೆ ನಿಂತುಕೊಳ್ಳಲು ಸಾಧ್ಯವಾಗಲ್ಲ. ಕಷ್ಟ ಸುಖ ಈ ಪ್ರಪಂಚದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಸರಿಸುಮಾರು 9 ತಿಂಗಳು ಬೇಕು. ನೀನು ದಯವಿಟ್ಟು ನನಗೊಂದು ಸಹಾಯ ಮಾಡು. ನನ್ನ ಕರುವನ್ನು ನನ್ನ ಮೇಲೆ ಕೂರಿಸು. ನಾನು ನನ್ನ ಮಗುವನ್ನು ಕರೆದುಕೊಂಡು ಕಾಡಿಗೆ ಹೊರಟು ಹೋಗುತ್ತೇನೆ. ನಾನು ಇನ್ನೂ ಇಲ್ಲೇ ಇದ್ದರೆ ಯಾವುದಾದರೂ ಪ್ರಾಣಿ ಬಂದು ನನ್ನ ಮಗುವನ್ನು ತಿಂದು ಬಿಡುತ್ತದೆ. ಇಷ್ಟರಲ್ಲಿ ನಾನೊಂದು ಸುರಕ್ಷಿತವಾದ ಜಾಗ ಬೇರೆ ಹುಡುಕಬೇಕು ಎಂದು ಕೇಳಿಕೊಂಡಿತು. ಪೂರ್ವದಲ್ಲಿ ಹೆಂಗಸರು ಕೆಲವೇ ದಿನಗಳು ಮಾತ್ರ ಗರ್ಭಿಣಿಯಾಗಿದ್ದು ಮಕ್ಕಳಿಗೆ ಜನ್ಮ ಕೊಡುತ್ತಿದ್ದರು. ಹಾಗೆ ಮನುಷ್ಯರ ಮಕ್ಕಳು ಹುಟ್ಟಿದ ತಕ್ಷಣವೇ ನಡೆಯುತ್ತಿದ್ದರು.
ಆದರೆ ಪ್ರಾಣಿಗಳ ಮಕ್ಕಳು ಮಾತ್ರ ಹುಟ್ಟಿದ 9 ತಿಂಗಳ ನಂತರ ಮಾತ್ರವೇ ನಡೆಯುತ್ತಿದ್ದರು. ಹಾಗೆ ಪ್ರಾಣಿಗಳು ಮಕ್ಕಳನ್ನು ತುಂಬಾ ದಿನ ಹೊಟ್ಟೆಯಲ್ಲಿ ಹೊರುತ್ತಿತ್ತು. ಆದರೆ ಕಾಲಕ್ರಮೇಣ ಈಗ ಮನುಷ್ಯರ ಮಕ್ಕಳು 9 ತಿಂಗಳ ನಂತರ ಹೆಜ್ಜೆ ಹಾಕುತ್ತಿದ್ದರೆ, ಪ್ರಾಣಿಗಳ ಮಕ್ಕಳು ಮಾತ್ರ ಹುಟ್ಟಿದ ತಕ್ಷಣವೇ ನಡೆಯುತ್ತಿವೆ. ಹಸು ಕೇಳಿದಂತ ಮಾತಿಗೆ ಮೀನಾಕ್ಷಿ ನಗುತ್ತಾ, ಅಲ್ಲ, ತಾಯಿಯಾಗಿ ನಿನ್ನ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಹೋಗಲಿ, ಸಹಾಯ ಮಾಡೋಣ ಅಂದರೆ ನಿನಗೂ ನನಗೂ ಸಂಬಂಧ ಇಲ್ಲ, ಪರಿಚಯ ಮೊದಲೇ ಇಲ್ಲ. ನಿನ್ನ ಮಗು ಇದ್ದರೆ ಏನು, ಸತ್ತರೆ ನನಗೇನು? ನಿನಗೆ ಸಹಾಯ ಮಾಡಿದರೆ ನನಗೆ ಬರುವಂತ ಲಾಭ ಏನು? ನಾನೇನೋ ನನ್ನ ಹಸುಗಳಿಗೆ ಹುಲ್ಲು ಕುಯ್ಯಲು ಇಲ್ಲಿಯವರೆಗೂ ಬಂದೆ. ಆದರೆ ಇಲ್ಲಿ ನೋಡಿದರೆ ನೀನು ಬಿಟ್ಟಿ ಸಹಾಯ ಕೇಳುತ್ತಿದ್ದೀಯ. ನಾಚಿಕೆ ಆಗುವುದಿಲ್ಲವೇ ನಿನಗೆ ಎಂದು ಬಾಯಿಗೆ ಬಂದ ಚುಚ್ಚು ಮಾತುಗಳನ್ನೆಲ್ಲ ಆಡಿದಳು. ಹಸು ಎಷ್ಟೋ ಪರಿಪರಿಯಾಗಿ ಸಹಾಯ ಬೇಡಿದರೂ ಮೀನಾಕ್ಷಿ ಮನಸ್ಸು ಮಾತ್ರ ಕರಗಲಿಲ್ಲ. ಇನ್ನು ಹಸು ಸಹನೆ ಕಳೆದುಕೊಂಡಿತು. ಸ್ವಲ್ಪ ಹೊತ್ತಿನಲ್ಲೇ ಕತ್ತಲು ಬೇರೆ ಆಗುತ್ತಿತ್ತು. ಇವಳು ಸಹಾಯ ಮಾಡುವುದಿರಲಿ, ಜೊತೆಗೆ ಚುಚ್ಚು ಮಾತುಗಳನ್ನು ಬೇರೆ ಆಡಿ ಇನ್ನಷ್ಟು ನೋವು ಕೊಡುತ್ತಿದ್ದಾಳೆ. ಹಾಗಾಗಿ ಹಸುವಿಗೆ ತುಂಬಾ ಕೋಪ ಬಂತು. ಅದು ಮೀನಾಕ್ಷಿಗೆ ಈ ರೀತಿ ಶಾಪ ಕೊಟ್ಟಿತು. ಈ ದಿನ ನಾನು ಕೈಲಾಗದ ಪರಿಸ್ಥಿತಿಯಲ್ಲಿದ್ದೇನೆ. ನನ್ನನ್ನು ನೋಡಿ ನೀನು ಹೀಯಾಳಿಸುತ್ತಿರುವೆ. ನಿಮ್ಮ ಮಕ್ಕಳು ಹುಟ್ಟಿದ ತಕ್ಷಣವೇ ನಡೆಯುತ್ತಿದ್ದಾರೆ. ಆದರೆ ನಮ್ಮ ಮಕ್ಕಳು ಮಾತ್ರ ಹುಟ್ಟಿದ 9 ತಿಂಗಳ ನಂತರವೇ ಹೆಜ್ಜೆ ಹಾಕುತ್ತಿದ್ದಾರೆ. ಅದಕ್ಕಾಗಿಯೇ ನಾನು ನಿನ್ನ ಸಹಾಯ ಬೇಡಿದೆ. ಆದರೆ ನೀನು ನನ್ನನ್ನು ಹೀಯಾಳಿಸಿದೆ. ಇವತ್ತು ಹೊಟ್ಟೆ ಉರಿದು ನಾನು ನಿಮ್ಮ ಮಹಿಳೆಯರಿಗೆ ಹಾಗೂ ನಿಮ್ಮ ಇಡೀ ಮನುಷ್ಯ ಜಾತಿಗೆ ಒಂದು ಶಾಪ ಕೊಡುತ್ತಿದ್ದೇನೆ. ಇಂದಿನಿಂದ ನಿಮ್ಮ ಮನುಷ್ಯ ಜಾತಿಗೆ ಹುಟ್ಟುವಂತ ಸಂತಾನ 9 ತಿಂಗಳ ನಂತರವೇ ಅವರ ಕಾಲಿನ ಮೇಲೆ ಅವರು ನಿಂತುಕೊಳ್ಳುತ್ತಾರೆ. ಹಾಗೆ ಇಂದಿನಿಂದ ಸಮಸ್ತ ಪ್ರಾಣಿ ಜಾತಿಯ ಶಿಶುಗಳು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಅದರ ಕಾಲಿನ ಮೇಲೆ ಅದು ನಿಂತುಕೊಳ್ಳುತ್ತದೆ. ಅದೇ ರೀತಿ ನೀವು ಕೇವಲ ಕೆಲವೇ ದಿನಗಳು ಮಾತ್ರವೇ ಗರ್ಭಧರಿಸಿ ವೇದನೆ ಪಡುತ್ತಿದ್ದೀರಿ. ನಾವು ಮಾತ್ರ 9 ತಿಂಗಳು ಮಕ್ಕಳನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಕಷ್ಟಪಡುತ್ತಿದ್ದೀವಿ. ಇನ್ನು ಮುಂದೆ ನೀವು ಕೂಡ 9 ತಿಂಗಳು ಮಕ್ಕಳನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ವೇದನೆ ಅನುಭವಿಸುತ್ತೀರಿ. ಆ ಮಕ್ಕಳು ಹುಟ್ಟಿದ ನಂತರ 9 ತಿಂಗಳ ಬಳಿಕ ಮಾತ್ರವೇ ಹೆಜ್ಜೆ ಹಾಕುತ್ತಾರೆ. ಆದರೆ ಪ್ರಾಣಿಗಳು ಕೆಲವೇ ದಿನಗಳಲ್ಲಿ ಮಗುವಿಗೆ ಜನ್ಮ ಕೊಡುತ್ತದೆ ಎಂದು ಹಸು ಮಹಿಳೆಯರೊಂದಿಗೆ ಸೇರಿ ಇಡೀ ಮನುಷ್ಯ ಜಾತಿಗೆ ಶಾಪ ಕೊಟ್ಟಿತು. ಅದರ ನಂತರ ಹಸು ಮೀನಾಕ್ಷಿಗೆ ಈ ರೀತಿ ಹೇಳಿತು, ನೋಡು, ಒಂದು ಮಾತು ನೆನಪಿಟ್ಟುಕೋ. ಯಾರಾದರೂ ನಿನ್ನ ಹತ್ತಿರ ಬಂದು ಸಹಾಯ ಬೇಡಿದರೆ ಅವರಿಗೆ ತಪ್ಪದೆ ಸಹಾಯ ಮಾಡಬೇಕು. ನೀನು ಸಹಾಯ ಮಾಡುವಾಗ ಅವರು ನಮ್ಮವರ, ಬೇರೆಯವರ, ಪರಿಚಯಸ್ಥರ, ಅಪರಿಚಿತರ ಇದ್ಯಾವುದೂ ಕೂಡ ನೋಡಬಾರದು. ಒಬ್ಬರಿಗೆ ಒಬ್ಬರು ತಪ್ಪದೇ ಸಹಾಯ ಮಾಡಬೇಕು. ನಿನ್ನ ಕೈಯಲ್ಲಿ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ 4 ಒಳ್ಳೆ ಮಾತುಗಳನ್ನಾಡಿ ಅಲ್ಲಿಂದ ಹೊರಟು ಹೋಗು. ಅದನ್ನು ಬಿಟ್ಟು ಕಷ್ಟದಲ್ಲಿರುವವರನ್ನು ಹೀಯಾಳಿಸುವುದು, ಸಹಾಯ ಬೇಡಿ ಬಂದವರನ್ನು ಚುಚ್ಚು ಮಾತುಗಳಾಡಿ ನೋಯಿಸುವುದು ಮಾಡಬೇಡ ಎಂದು ಬುದ್ಧಿ ಹೇಳಿತು. ಹಸುವಿನ ಮಾತುಗಳನ್ನು ಕೇಳಿದ ನಂತರ ಮೀನಾಕ್ಷಿ ಹಸುವಿಗೆ ಕ್ಷಮೆ ಕೇಳಿದಳು. ಅಮ್ಮ ಗೋಮಾತೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನಿಂದ ದೊಡ್ಡ ಅಪರಾಧವಾಯಿತು. ದಯವಿಟ್ಟು ನಿನ್ನ ಶಾಪವನ್ನು ಹಿಂಪಡೆದುಕೋ ಎಂದು ಕೇಳಿದಳು. ಆಗ ಗೋಮಾತೆ, ನೋಡಮ್ಮ, ನಾನು ಕೊಟ್ಟ ಶಾಪವನ್ನು ಹಿಂಪಡೆಯಲು ಸಾಧ್ಯವಾಗಲ್ಲ. ಆದರೆ ಈಗ ನಿನಗೆ ಕೆಲವು ಮಾತುಗಳನ್ನ ಹೇಳುತ್ತೇನೆ. ಈ ಮಾತುಗಳು ನಿನ್ನ ಜೀವನದಲ್ಲಿ ಯಾವುದೋ ಒಂದು ದಿನ ನಿನಗೆ ಸಹಾಯವಾಗುತ್ತದೆ. ಯಾವಾಗಲೂ ಯಾವ ವ್ಯಕ್ತಿಯ ಮೇಲೂ ಹೆಚ್ಚು ನಂಬಿಕೆ, ವಿಶ್ವಾಸ ಇಟ್ಟುಕೊಳ್ಳಬಾರದು. ಮನುಷ್ಯರು ಸ್ವಾರ್ಥಿಗಳು. ನಾವು ಯಾವ ಮನುಷ್ಯನ ಮೇಲಾದರೂ ಹೆಚ್ಚು ನಂಬಿಕೆ ಇಟ್ಟುಕೊಂಡರೆ ಅವರು ನಮ್ಮ ನಂಬಿಕೆಯೇ ನಮ್ಮ ಬಲಹೀನತೆ ಅಂದುಕೊಳ್ಳುತ್ತಾರೆ. ನಮ್ಮ ಬಲಹೀನತೆಯನ್ನು ಉಪಯೋಗಿಸಿಕೊಂಡು ಅವರು ಲಾಭ ಪಡೆದುಕೊಳ್ಳುತ್ತಾರೆ. ಮೊದಲು ನಮ್ಮ ಮೇಲೆ ಮಾತ್ರವೇ ನಾವು ನಂಬಿಕೆ ಇಟ್ಟುಕೊಳ್ಳಬೇಕು. ನಮಗಿಂತ ಹೆಚ್ಚಾಗಿ ಇತರರನ್ನು ನಂಬಲು ಹೋಗಬಾರದು ಎಂದು ಹೇಳಿ ಮೀನಾಕ್ಷಿ ಸಹಾಯ ಪಡೆದುಕೊಂಡು ಕರುವನ್ನು ಅದರ ಮೇಲೆ ಕೂರಿಸಿಕೊಂಡು ಹಸು ಕಾಡಿಗೆ ಹೊರಟು ಹೋಯಿತು. ಇನ್ನು ಸ್ನೇಹಿತರೆ, ಈ ವಿಜಯದಶಮಿ ಬರುವುದರೊಳಗೆ ಹಸುವಿಗೆ ಕಬ್ಬು ತಿನ್ನಿಸಬೇಕು.
ಕಬ್ಬು ತಿನಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತ ಕಷ್ಟಗಳೆಲ್ಲ ಕೂಡ ಹೋಗಿ ಸಿಹಿಯಾದ ಜೀವನ ನಿಮ್ಮದಾಗುತ್ತೆ. ಹಾಗೆ ಆರ್ಥಿಕ ಸಮಸ್ಯೆ ಹೋಗಿ ಹಣ ನಿಮ್ಮ ಕೈ ಸೇರುತ್ತಲೇ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.